ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ತುಂಬ ಆರೋಗ್ಯಕರವಾದಂತಹ ಒಂದು ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನವಣೆಯಿಂದ ಮಾಡಿದಂತಹ ಪೆಸರಟ್ಟು. ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸಿರಿಧಾನ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಾವೆಲ್ಲ ಕೇಳಿದ್ದೀವಿ. ಇಲ್ಲಿ ನಾನು ನವಣೆಯನ್ನು ತಗೊಂಡಿದ್ದೀನಿ. ನವಣೆ ಸಿರಿಧಾನ್ಯದಲ್ಲಿ ಒಂದು. ಪೆಸರಟ್ಟು ಅಂತಂದರೆ ಹೆಸರು ಕಾಳನ್ನು ಉಪಯೋಗಿಸಿ ಮಾಡುವಂತಹ ದೋಸೆಗೆ ಪೆಸರಟ್ಟು ಅಂತ ಕರೀತಾರೆ. ನಾನಿಲ್ಲಿ ನವಣೆ ಮತ್ತು ಹೆಸರು ಕಾಳನ್ನು ಒಂದೇ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಈ ದೋಸೆ ಹುಳಿ ಬರಬೇಕು ಅಂತ ಇಲ್ಲ. ಸಾಮಾನ್ಯವಾಗಿ ಉದ್ದಿನ ದೋಸೆಗೆಲ್ಲ ನಾವು ಹಿಂದಿನ ದಿನ ಕಡೆದು ಇಟ್ಟಿರ್ತೀವಿ. ಅದು ಹುಳಿ ಬಂದ ಮೇಲೆ ಮರುದಿನ ನಾವು ಅದನ್ನು ದೋಸೆ ಮಾಡ್ತೀವಿ. ಇದೆಲ್ಲ ಇದು ಇನ್ಸ್ಟಂಟಾಗಿ, ಅಂದರೆ ಆಗಿಂದಾಗಲೇ ದಿಢೀರಾಗಿ ಮಾಡಿಕೊಳ್ಳುವಂತಹ ಒಂದು ದೋಸೆ. ಇಲ್ಲಿ ನೋಡಿ, ಇದು ಚೆನ್ನಾಗಿ ನೆಂದಿದೆ. ಎರಡು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ನೆನೆಸ್ಕೋಬೇಕು. ನಂತರ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದರ ಜೊತೆಗೆ ನಾನು ಸ್ವಲ್ಪ ಮಸಾಲೆಗಳನ್ನು ಹಾಕಿದ್ದೀನಿ. ಹೆಸರು ಕಾಳಾಗಿರೋದ್ರಿಂದ ಸ್ವಲ್ಪ ಮಸಾಲೆಗಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ, ಹಸಿಮೆಣಸು, ಇಂಗು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು ಇವಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೇಕು ಅನಿಸಿದ್ರೆ ಶುಂಠಿಯನ್ನು ಕೂಡ ಹಾಕ್ಕೋಬೋದು. ಕೆಲವೊಂದು ಸಲ ಮಕ್ಕಳಿಗೆ ಅದರ ಶುಂಠಿಯ ಪರಿಮಳ ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಹಾಕಿಲ್ಲ. ನೀವು ಶುಂಠಿ ಪರಿಮಳ ಬೇಕು ಅಂತ ಅನಿಸಿದ್ರೆ, ಹೆಸರು ಕಾಳು ಸ್ವಲ್ಪ ವಾಯುವನ್ನು ಕ್ರಿಯೇಟ್ ಮಾಡುತ್ತೆ, ಇದಕ್ಕೋಸ್ಕರ ನೀವು ಶುಂಠಿ ಹಾಕ್ಕೋಬೇಕು ಅಂತಂದರೆ ಹಾಕ್ಕೋಬೋದು. ಇವಿಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಹಿಟ್ಟು ನಾವು ಉದ್ದಿನ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ಲ, ಆ ಹಿಟ್ಟಿನ ಹದಕ್ಕೆ ಇರಬೇಕು. ತುಂಬ ತೆಳುವಾಗಿರಬಾರ್ದು, ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು. ನೋಡಿ, ಈ ರೀತಿಯ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ಇರಬೇಕು. ತುಂಬ ಗಟ್ಟಿಯಾದರೆ ನಿಮಗೆ ದೋಸೆ ಹಾಕೋದಕ್ಕೆ ಬರೋದಿಲ್ಲ. ತುಂಬ ನೀರಾದರೂ ಕೂಡ ಅದು ಏಳೋದಿಲ್ಲ, ಅಂದರೆ ಕಾವಲಿಯಿಂದ ಏಳೋದಿಲ್ಲ. ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಈಗ ಕಾವಲಿಯನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಮಧ್ಯದಲ್ಲಿ ಒಂದು ಸೌಟಿನಷ್ಟು ಹಿಟ್ಟನ್ನು ಹಾಕಿ ಎಷ್ಟು ಸಾಧ್ಯವೋ ಅಷ್ಟು ತೆಳುವಾದ ದೋಸೆಯನ್ನು ಮಾಡ್ಕೊಳ್ಳಿ. ಮೇಲಿನಿಂದ ಕೆಲವರು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ತಾರೆ, ಅದು ಬೇಕಿದ್ದರೆ ಆಪ್ಷನಲ್ಲು ಹಾಕ್ಕೊಳ್ಳಿ. ಮುಚ್ಚಿ ಬೇಯಿಸಬೇಕು. ನಂತರ ಮೇಲಿನಿಂದ ತುಪ್ಪವನ್ನು ಹಾಕಿ ಅಥವಾ ಎಣ್ಣೆಯನ್ನು ಹಾಕಿ, ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ತುಪ್ಪವನ್ನು ಉಪಯೋಗ ಮಾಡಿದ್ದೀನಿ. ತುಪ್ಪವನ್ನು ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗುವವರೆಗೂ ಬೇಯಿಸಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಲವರು ತೂಕವನ್ನು ಇಳಿಸ್ಕೋಬೇಕು ಅಂತ ಇರ್ತಾರೆ. ಅಂಥವರು ಬೆಳಗಿನ ತಿಂಡಿಗೆ ಈ ದೋಸೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಬೇಗ ತೂಕ ಇಳಿಯುತ್ತೆ. ನೋಡಿ, ಗರ್ಗರಿಯಾದ ನವಣೆ ಪೆಸರಟ್ಟು ದೋಸೆ ರೆಡಿ. ಇದನ್ನು ನೀವು ಚಟ್ನಿ ಜೊತೆಗೆ, ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ಕೋಬೋದು. ಹಾಗೆ ಕೂಡ ಮೊಸರಿನ ಜೊತೆಗೂ ಕೂಡ ತಿನ್ಕೋಬೋದು. ತುಂಬ ಸುಲಭವಾದ ಆರೋಗ್ಯಕರವಾದ ನವಣೆ ಪೆಸರಟ್ಟು ರೆಡಿ. ನೀವು ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ. ಥ್ಯಾಂಕ್ ಯು.